ಸರ್, ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಸರ್. ಇಡೀ ದೇಶದಲ್ಲಿ ಬಡತನ ಇರೋದೇ 5% ಇಳಿದಿದೆ, 5% ಮಾತ್ರ ಬಡತನ ಇರೋದು ಅಂತಂದಿದೆ. ಅಂದ್ರೆ ಕಳೆದ 10 ವರ್ಷದಲ್ಲಿ 23% ಬಡತನ ಕಡಿಮೆ ಆಗಿದೆ. ಯಾಕಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿ ಈ ತರದ ಒಂದು ಫಿಗರ್ಸ್ 5% ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂತ ಅದು ಯಾವ ತರ ಸಬ್ಸ್ಟೆನ್ಶಿಯೇಟ್ ಮಾಡಬಹುದು? ಇಲ್ಲ, ಅದು ವೆರಿಫೈ ಮಾಡಬೇಕು. ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ, ಅದು 5% ಇದೆ ಅಂತ ನೀತಿ ಆಯೋಗದವರು ಹೇಳಿದ್ದಾರೆ. ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಬಹಳ 5% ಆಗಿದ್ರೆ ಅದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ಬಟ್ ಅಷ್ಟಾಗಿದೆಯೇ ಇಲ್ವೋ ಅಂತಕ್ಕಂಥದ್ದು ಜನ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ, ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ. ಹಾಗಿದ್ರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ 82,000 ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಡ್ತಾರೆ. ಇಡೀ ದೇಶದಲ್ಲಿ 82 ಕೋಟಿ ಅವರು ಕೊಡ್ತಾ ಇದ್ದಾರೆ. ಅದೇ ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ ಏನಾದ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಸರ್? ನೋಡ್ಬೇಕು, ಅದು ನೋಡ್ಬೇಕು. ಆಮೇಲೆ ಸರ್, ಹಿಮಾಚಲ್ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು. ಹಿಮಾಚಲ್ ಪ್ರದೇಶನ ಕಾಂಗ್ರೆಸ್, ತೆಲಂಗಾಣ ಬಿಡಿ ಸರ್, ಮೆಜಾರಿಟಿ ಇದೆ. ನಾನು ಹೇಳ್ತಾ ಇರೋದು ಹಿಮಾಚಲ್ನ ಟಾರ್ಗೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾದ್ರು ಮತ್ತೆ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದ್ರು? ಇಲ್ಲ, ಬಿಜೆಪಿಯವರು ಯಾವಾಗಲೂ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು 2008 ಇರ್ಬೋದು, 2018 ಇರ್ಬೋದು, ಎಲ್ಲಾ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಅಧಿಕಾರಕ್ಕೆ. ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದರು? 2013ಕ್ಕಿಂತ ಜಾಸ್ತಿ ಅಲ್ಲ, 113ಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು? 2008ರಲ್ಲಿ 110 ಗೆದ್ದಿದ್ರು, 2018ರಲ್ಲಿ 100 ಗೆದ್ದಿದ್ರು. 103 ಸರ್, ಏನಾದ್ರು ಥ್ರೆಟ್, ನಿಮ್ಗೇನಾದ್ರು ಆ ತರ ಥ್ರೆಟ್ ಕಾಣಿಸ್ತಾ ಇದೆ ಸರ್? ಸೌತ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ. ಬಟ್ ನಮ್ಮ MLA ಯಾರು ಕೂಡ ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ. 136 ಟ್ರೈ ಮಾಡ್ತಾ ಇದಾರಲ್ಲ ಅವ್ರೀಗ 50 ಕೋಟಿ ಆಫರ್ ಮಾಡ್ತಾರೆ.